ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಟ್ರಿಪಲ್ ಎಚ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಮ್ಮ ಟ್ರಿಪಲ್ ಎಚ್ ಅವರು ಸ್ಟೀಫನ್ ಎ ಸ್ಮಿತ್ ಅವರ ಒಂದು ಪಾಡ್ಕಾಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಅವರು ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ಕಮೆಂಟ್ ಕೂಡ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅವರು ಡಬ್ಲ್ಯೂ ಆಡಿಯನ್ಸ್ ಗಳ ಬಗ್ಗೆ ಮಾತಾಡ್ತಾ, ಡಬ್ಲ್ಯೂ ಅಲ್ಲಿ ಏನ್ ನೋಡ್ತಾರೋ ಆಡಿಯನ್ಸ್ ಗಳು ಅದನ್ನ ಸಿಕ್ಕಾಪಟ್ಟೆ ಪರ್ಸನಲ್ ಆಗಿ ತಗೋತಾ ಇದ್ದಾರೆ. ಆ ರೀತಿ ಅವರು ತಗೋಬಾರ್ದು. ಯಾಕಂದ್ರೆ ಇದನ್ನೆಲ್ಲದನ್ನು ಕೂಡ ನಾವು ಬರೀ ಫನ್ನಿಗೆ ಅಷ್ಟೇ ಮಾಡೋದು. ಹೊರಗಡೆ ಪ್ರಪಂಚದಲ್ಲಿ ಏನೇನು ಟೆನ್ಷನ್ಸ್ ಗಳು ನೋಡೋದಕ್ಕೆ ಸಿಗ್ತಾ ಇರುತ್ತೆ, ಅದ್ರೆಲ್ಲದ್ರಿಂದ ಸ್ವಲ್ಪ ಬ್ರೇಕ್ ಬೇಕು ಅಂದ್ರೆ ನೀವು ಆರಾಮಾಗಿ ಕೂತ್ಕೊಂಡು ನಮ್ಮ ಶೋನ ನೋಡಿ. ಹಾಗಿದ್ರೆ ನೀವು ಇದನ್ನೆಲ್ಲದನ್ನು ಕೂಡ ಎಂಜಾಯ್ ಮಾಡಬಹುದು. ಪರ್ಸನಲ್ ಆಗಿ ತಗೊಂಡ್ರೆ ಅದರ ಫೀಲು ಹಾಳಾಗುತ್ತೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಮಗೇನಾದ್ರೂ ಎಂಜಾಯ್ಮೆಂಟ್ ಬೇಕು, ಫನ್ ಬೇಕು ಅಂದ್ರೆ ನಾವು ಕಾರ್ಟೂನ್ ನೆಟ್ವರ್ಕ್ ನ ನೋಡ್ತೀವಿ. ಟ್ರಿಪಲ್ ಎಚ್ ಅವರೇ ಡಬ್ಲ್ಯೂ ನ ನೋಡೋದಿಲ್ಲ. ಡಬ್ಲ್ಯೂ ನ ನೋಡೋದು ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಗೆ, ಒಂದು ಕಿಕ್ ಗೆ, ಒಂದು ಸ್ಟೋರಿ ಲೈನ್ ಗೆ, ಅದ್ಭುತವಾದ ಡೇಂಜರಸ್ ಮೂವ್ಸ್ ಗಳನ್ನ ನೋಡೋದಕ್ಕೆ, ಕ್ರಿಯೇಟಿವ್ ಸ್ಟೋರಿ ಲೈನ್ ನ ನೋಡೋದಕ್ಕೆ, ಫನ್ ಗೋಸ್ಕರ ನೋಡೋದಾದ್ರೆ ನಿಜವಾಗ್ಲೂ ನಾವು ಕಾರ್ಟೂನ್ ನೆಟ್ವರ್ಕ್ ನೇ ನೋಡ್ತೀವಿ ಅಂತ ನಮ್ಮ ಟ್ರಿಪಲ್ ಎಚ್ ಅವರ ಈ ಒಂದು ಸ್ಟೇಟ್ಮೆಂಟ್ ಗೆ ನಾನು ಆನ್ಸರ್ ನ ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲ, ನಮ್ಮ ಟ್ರಿಪಲ್ ಎಚ್ ಅವರು ರೀಸೆಂಟ್ ಆಗಿ 4 ನೇಮ್ಸ್ ಗಳನ್ನ ಫ್ಯೂಚರ್ ರಸಲ್ಮೇನಿಯಾ ಮೈನ್ ಇವೆಂಟರ್ ಅಂತ ಕರೆದಿದ್ದಾರೆ. ಮೊದಲನೇದಾಗಿ ಅವರು ಒಬಾಫೆಮಿ ಅವರ ನೇಮ್ ನ ತಗೋತಾರೆ. ಎರಡನೇದಾಗಿ ಸೋಲ್ ರೂಕ್ ಅವರ ನೇಮ್ ನ ತಗೋತಾರೆ. ಮೂರನೇದಾಗಿ ಜಿಯೋವಾನ್ ಎವಾನ್ಸ್ ಅವರ ನೇಮ್ ನ ತಗೋತಾರೆ. ನಾಲ್ಕನೇದಾಗಿ ಟ್ರಿಕ್ ವಿಲಿಯಮ್ಸ್ ಅವರ ನೇಮ್ ನ ತಗೊಂಡಿದ್ದಾರೆ. ಅಫ್ಕೋರ್ಸ್ ಇದರಲ್ಲಿ ಒಬಾಫೆಮಿ ಅವರಂತೂ ಫ್ಯೂಚರ್ ಮೈನ್ ಇವೆಂಟ್ ಸ್ಟಾರ್, ನನಗೆ ಅದರಲ್ಲಿ ಡೌಟೇ ಇಲ್ಲ. ಸೋಲ್ ರೂಕ್ ಅವರು ಕೂಡ ಸ್ವಲ್ಪ ಚಾನ್ಸ್ ಇದೆ. ಇನ್ನ ಜಿಯೋವಾನ್ ಇವೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಸ್ವಲ್ಪ ಡೌಟ್ ಅಂತ ಅನ್ಸುತ್ತೆ. ಬಟ್ ನಮ್ಮ ಟ್ರಿಪಲ್ ಎಚ್ ಅವರು ನನಗೆ ಜಿಯೋವಾನ್ ಇವೆನ್ಸ್ ಅವ್ರನ್ನ ನೋಡಿದ್ರೆ ಯಂಗ್ ಜೆಫರ್ಡಿನ ನೋಡ್ದಂಗೆ ಫೀಲ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನೋಡೋಣ ಅವರು ಮೈನ್ ಇವೆಂಟ್ ಮಾಡ್ತಾರಾ ಅಂತ. ಇನ್ನ ಟ್ರಿಕ್ ವಿಲಿಯಂ ಅವರು ಕೂಡ ಅವ್ರನ್ನ ಡಬ್ಲ್ಯೂ ಅವರು ಇನ್ನೂ ಕೂಡ ಚೆನ್ನಾಗಿ ಬುಕ್ ಮಾಡಿದ್ರೆ, ಅವರಲ್ಲಿ ಕರಿಸ್ಮಾ ಇದೆ, ಅವರಲ್ಲಿ ಆ ಒಂದು ಲುಕ್ಸ್ ಇದೆ. ಸೊ ಅವರು ಕೂಡ ಮೈನ್ ಇವೆಂಟ್ ಲೆವೆಲ್ಗೆ ಹೋಗ್ಬಹುದು. ಬಟ್ ಸದ್ಯಕ್ಕೆ ನಾನು ಅವ್ರ ಮೇಲೂ ಕೂಡ ಡೌಟ್ ಅಲ್ಲಿ ಇದ್ದೀನಿ. ಸದ್ಯಕ್ಕೆ ಅವರು ಹೇಳಿದಂತಹ ಲಿಸ್ಟ್ ಅಲ್ಲಿ ನಾನು ಒಬಾಫೆಮಿ ಅವ್ರನ್ನ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೀನಿ ಫ್ಯೂಚರ್ ರಸಲ್ಮೇನಿಯಾ ಮೈನ್ ಇವೆಂಟರ್ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಸೆತ್ ರಾಲಿನ್ಸ್ ಅವರು ಕೂಡ ಒಂದು ಪಾಡ್ಕಾಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲೂ ಕೂಡ ಅವರು ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿಲ್ಲ ಅಂತ ಅನ್ಕೋತೀನಿ, ನನಗೂ ಕೂಡ ಗೊತ್ತಿರಲಿಲ್ಲ, ರೀಸೆಂಟ್ ಆಗಿ ಗೊತ್ತಾಯ್ತು. ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಸ್ಟೀಲ್ ಕೇಜ್ ಮ್ಯಾಚ್ ಅಲ್ಲಿ ಅನ್ಡಿಫಿಟೆಡ್ ಆಗಿದ್ದಾರೆ. ಇಲ್ಲಿವರೆಗೂ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು 4 ಸ್ಟೀಲ್ ಕೇಜ್ ಮ್ಯಾಚಸ್ ಗಳಲ್ಲಿ ಕಂಪೀಟ್ ಮಾಡಿದ್ದಾರೆ. ಅಂಡ್ ಆ 4 ಮ್ಯಾಚ್ ಅಲ್ಲೂ ಕೂಡ ನಮ್ಮ ಸೆತ್ ರಾಲಿನ್ಸ್ ಅವರು ವಿನ್ ಆಗಿದ್ದಾರೆ. ಅಂಡ್ ಈಗ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು 5ನೇ ಸ್ಟೀಲ್ ಕೇಜ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ಹೋಗಿದ್ದಾರೆ. ಸೊ ಸೆತ್ ರಾಲಿನ್ಸ್ ಅವರ ರೆಕಾರ್ಡ್ ಸ್ಟೀಲ್ ಕೇಜ್ ಮ್ಯಾಚ್ ಅಲ್ಲಿ ಅನ್ಡಿಫಿಟೆಡ್ ಆಗಿದೆ. ಅಂಡ್ 0 ಆಗಿ 4 ಇದೆ. ಅಂಡ್ ಈ ಒಂದು ವಿಚಾರ ಗೈಸ್ ಶಾಕಿಂಗ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರಿಗೆ ಗೊತ್ತಿರಲಿಲ್ಲ. ಆ ಒಂದು ಪಾಡ್ಕಾಸ್ಟ್ ಅಲ್ಲಿ ಸೆತ್ ರಾಲಿನ್ಸ್ ಅವರಿಗೆ ಹೇಳಿದಾಗ, ಹೌದಾ ನನಗೂ ಕೂಡ ಗೊತ್ತಿರಲಿಲ್ಲ, ಬಟ್ ನೀವು ಈ ಒಂದು ವಿಚಾರನ ನನಗೆ ತಿಳಿಸಿ ನನ್ನ ಕಾನ್ಫಿಡೆನ್ಸ್ ನ ಇನ್ನೂ ಕೂಡ ಜಾಸ್ತಿ ಮಾಡಿದ್ದೀರಾ. ಬ್ರಾನ್ ಬ್ರೇಕರ್ ನಿಜವಾಗ್ಲೂ ಕೂಡ ಅವರಲ್ಲಿ ಕರಿಸ್ಮಾ ಇದೆ, ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದಾರೆ. ಅಂಡ್ ಈಗ ನಾನು ಸ್ಟೀಲ್ ಕೇಜ್ ಮ್ಯಾಚಸ್ ಗಳಲ್ಲಿ ಅನ್ಡಿಫಿಟೆಡ್ ಅಂತ ನನಗೆ ಗೊತ್ತಾಗಿರೋ ಕಾರಣ ನನಗೆ ಇನ್ನೂ ಕೂಡ ಮೋಟಿವೇಟ್ ಸಿಕ್ಕಿದೆ. ಅಂಡ್ ನನ್ನನ್ನ ನೀವು ಆ ಒಂದು ಮ್ಯಾಚ್ ಗೆ ಇಳಿಯೋದಕ್ಕೆ ಇನ್ನೂ ಕೂಡ ಕಾನ್ಫಿಡೆಂಟ್ ಆಗಿ ಮಾಡಿದಿರಾ ಅಂತ ನಮ್ಮ ಸೆತ್ ರಾಲಿನ್ಸ್ ಅವರು ತಿಳಿಸಿದ್ದಾರೆ. ಲಿಟರಲಿ ಅವರ ರೆಕಾರ್ಡ್ ಅವರಿಗೆ ಗೊತ್ತಿರಲಿಲ್ಲ ಅಂತ ಅನ್ಕೋತೀನಿ. ಇದಾದ್ಮೇಲೆ ಅವರು ಒಬಾಫೆಮಿ ಅವರ ಬಗ್ಗೆನೂ ಕೂಡ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ಬ್ರಾಕ್ ಲೆಸ್ನರ್ ಹಾಗೆ ಶೀಲ್ಡ್ ಆದ್ಮೇಲೆ ಫಾಸ್ಟೆಸ್ಟ್ ರೈಸಿಂಗ್ ಸೂಪರ್ ಸ್ಟಾರ್ ನಾನ್ ನೋಡ್ದಂಗೆ ಒಬಾಫೆಮಿ ಅವರು ಮಾತ್ರ ಅಂತ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಒಬಾಫೆಮಿ ಅವರ ಬಗ್ಗೆನೂ ಕೂಡ ಒಂದು ಕಮೆಂಟ್ ನ ಕೊಟ್ಟಿದ್ದಾರೆ. ಇನ್ನು ನಮ್ಮ ಒಬಾಫೆಮಿ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನಮಗೆ ಒಬಾಫೆಮಿ ಹಾಗೆ ಜೇ ಊಸೋ ಅವರ ನಡುವೆ ಕಿಂಗ್ ಆಫ್ ದ ರಿಂಗ್ ನ ಫೈನಲ್ಸ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ರಿಸಲ್ಟ್ ನ ಸಿಕ್ಕಾಪಟ್ಟೆ ಸೀಕ್ರೆಟ್ ಆಗಿ ಇಡ್ತಾ ಇದಾರಂತೆ. ಸೊ ಎಲ್ಲೂ ಕೂಡ ಲೀಕ್ ಆಗದೆ ಇರೋ ರೀತಿ ನೋಡ್ಕೋತಾ ಇದಾರಂತೆ ಈ ಒಂದು ಮ್ಯಾಚ್ ನ ರಿಸಲ್ಟ್ ನ. ಸೊ ಮೇನ್ ಯಾರ್ಯಾರಿದ್ದಾರೆ ಅಂದ್ರೆ ಒಂದು 4-5 ಜನಕ್ಕೆ ಮಾತ್ರ ಇವರಿಬ್ಬರ ಮ್ಯಾಚ್ ನ ರಿಸಲ್ಟ್ ಗೊತ್ತಂತೆ. ಯಾಕಂದ್ರೆ ಡಬ್ಲ್ಯೂ ಅವರು ಇವರಿಬ್ಬರ ಮ್ಯಾಚ್ ನ ರಿಸಲ್ಟ್ ನ ಸಿಕ್ಕಾಪಟ್ಟೆ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾ ಇದಾರಂತೆ. ನೋಡ್ಬೇಕು ಗಾಯ್ಸ್ ಇವರಿಬ್ಬರಲ್ಲಿ ಯಾರು ಗೆಲ್ತಾರೆ ಅಂಡ್ ಯಾರು ಕಿಂಗ್ ಆಫ್ ದ ರಿಂಗ್ ಆಗ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಗಳು ಬರೋದಾದ್ರೆ ಇದ್ದಿರತಕ್ಕಂಥದ್ದು ನೈಟ್ ಆಫ್ ಚಾಂಪಿಯನ್ಸ್ ನ ಸ್ಟೇಜ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನೈಟ್ ಆಫ್ ಚಾಂಪಿಯನ್ಸ್ ನಮಗೆ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಸ್ಟೇಜ್ ನ ಫೋಟೋಸ್ ಗಳು ಕೂಡ ಲೀಕ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಡಬ್ಲ್ಯೂ ಅವರು ಸಿಂಪಲ್ ಆಗಿ ಸ್ಕ್ರೀನ್ ಗಳನ್ನ ಹಾಕಿದ್ದಾರೆ. ಅದು ಕೂಡ ಸ್ವಲ್ಪ ಡಿಸೈನ್ ರೀತಿ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಫ್ಲಾಟ್ ಸ್ಕ್ರೀನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ, ಒಂದ್ ರೀತಿ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಡ್ ಜೇ ಊಸೋ ಅವರ ಎಂಟ್ರೆನ್ಸ್ ಥೀಮ್ ನ ಪ್ಲೇ ಮಾಡಿ ಟೆಸ್ಟಿಂಗ್ ಕೂಡ ಅವರು ಮಾಡ್ತಾ ಇದ್ದಾರೆ. ಸೊ ಇದಾಗಿದೆ ನಮ್ಮ ನೈಟ್ ಆಫ್ ಚಾಂಪಿಯನ್ಸ್ ನ ಸ್ಟೇಜ್. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರತಕ್ಕಂಥದ್ದು ಫೈನಲ್ ಬೆಟ್ಟಿಂಗ್ ಆಡ್ಸ್ ಬಗ್ಗೆ. ನೈಟ್ ಆಫ್ ಚಾಂಪಿಯನ್ಸ್ ನ ಫೈನಲ್ ಬೆಟ್ಟಿಂಗ್ ಆಡ್ಸ್ ರಿಲೀಸ್ ಆಗಿದೆ. ಇನ್ನೇನ್ ನಮಗೆ ನಾಳೆ ರಾತ್ರಿ ನೈಟ್ ಆಫ್ ಚಾಂಪಿಯನ್ಸ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನನ್ನ ಪ್ರಿಡಿಕ್ಷನ್ ವಿಡಿಯೋ ಕೂಡ ನಾಳೆನೆ ನಿಮಗೆ ಈ ಒಂದು ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದಕ್ಕಿಂತ ಮುಂಚೆ ಬೆಟ್ಟಿಂಗ್ ಆಡ್ಸ್ ಪ್ರಕಾರ ಯಾವ ಮ್ಯಾಚ್ ಅಲ್ಲಿ ಯಾರ್ಯಾರು ಗೆಲ್ತಾರೆ ಅಂತ ನೋಡ್ಕೊಂಡು ಬರೋದಾದ್ರೆ, ಮೊದಲನೇದಾಗಿ ಜೇಡ್ ಕಾರ್ಗಿಲ್ ಹಾಗೆ ಸ್ಟಿಫನಿ ಸ್ಟಾಟನ್ ಅವರ ಮ್ಯಾಚ್ ಅಲ್ಲಿ ಜೇಡ್ ಕಾರ್ಗಿಲ್ ಅವರು ವಿನ್ ಆಗ್ತಾರೆ ಅಂತ ಬೆಟ್ಟಿಂಗ್ ಆಡ್ಸ್ ಹೇಳ್ತಾ ಇದೆ. ಸೊ ಇದ್ರ ಪ್ರಕಾರ
ಪ್ರಕಾರ ಜೆಡ್ ಕಾರ್ಗಿಲ್ ಅವರು ಹೊಸ ಚಾಂಪಿಯನ್ ಆಗ್ತಾರಂತೆ. ಇದಾದ್ಮೇಲೆ ಟ್ರಿಕ್ ವಿಲಿಯಂ ಹಾಗೆ ರಿಕಿ ಸ್ಟೀನ್ ಅವರ ಮ್ಯಾಚ್ ಅಲ್ಲಿ ಟ್ರಿಕ್ ವಿಲಿಯಂ ಅವರು ವಿನ್ ಆಗ್ತಾರೆ ಅಂತ ಬೆಟ್ಟಿಂಗ್ ಓಡ್ಸ್ ಹೇಳ್ತಾ ಇದೆ. ಸೆತ್ ರೋಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ಅಲ್ಲಿ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ವಿನ್ ಆಗ್ತಾರಂತೆ. ಯುಎಸ್ಕೈ ಹಾಗೆ ಲಿವ್ ಮಾರ್ಗನ್ ಅವರ ಮ್ಯಾಚ್ ಅಲ್ಲಿ ಯುಎಸ್ಕೈ ಅವರು ವಿನ್ ಆಗ್ತಾರಂತೆ. ಜೇ ಊಸೋ ಹಾಗೆ ಒಬಾಫೆಮಿ ಅವರ ಮ್ಯಾಚ್ ಅಲ್ಲಿ ಜೇ ಊಸೋ ಅವರು ವಿನ್ ಆಗ್ತಾರೆ ಅಂತ ಬೆಟ್ಟಿಂಗ್ ಓಡ್ಸ್ ಹೇಳ್ತಾ ಇದೆ. ಅಂಡ್ ಮೈನ್ ಇವೆಂಟ್ ಅಲ್ಲಿ ಆಗ್ತಾ ಇರತಕ್ಕಂತಹ ಕೋಡಿ ರೋಡ್ಸ್ ಗಂತರ್ ಹಾಗೆ ಸ್ಯಾಮಿ ಝೈನ್ ಅವರ ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ಬೆಟ್ಟಿಂಗ್ ಓಡ್ಸ್ ಹೇಳ್ತಾ ಇದೆ. ಸೊ ಇಷ್ಟು ಬೆಟ್ಟಿಂಗ್ ಓಡ್ಸ್ ಪ್ರಕಾರ ಯಾರ್ಯಾರು ಗೆಲ್ತಾರೆ ಅಂತ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನನ್ನ ಪ್ರೆಡಿಕ್ಷನ್ ವಿಡಿಯೋ ಕೂಡ ನಾಳೆ ಈ ಒಂದು ಚಾನಲ್ ಅಲ್ಲಿ ನಿಮ್ಮೆಲ್ಲರಿಗೂ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.